ಸಂಡೇ ಮಾತ್ರ ಮೈಸೂರು ಕಡೆ ಬರೋಕ್ಕೆ ಹೋಗ್ಬೇಡಿ. ಹಾಯ್ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾವೆಲ್ಲ ಒಂದು ಕಡೆ ಹೊರಟಿದ್ದೀವಿ. ಎಲ್ಲಿಗೆ ಅಂತ ತೋರಿಸ್ತೀನಿ. ಇನ್ನೂ ಗೊತ್ತಿಲ್ಲ, ಗೊತ್ತಾಗಿರತ್ತೆ ಇಷ್ಟದಾಗಲೇ. ಎಲ್ಲಿಗಮ್ಮ ರೆಡಿ ಆಗಿದೆ ಮನೆಗೆ? ಚಾಮುಂಡಿ ಬೆಟ್ಟಕ್ಕೆ ಅಂದ್ಕೊಂಡಿದ್ದೀವಿ. ನೀನು ಹಂಗೆ ಹೇಳ್ತಾ ಇದೀಯ, ರಶ್ ಇದ್ರೆ ಬೇರೆ ಕಡೆ ಅಂತ. ರಶ್ ಅಲ್ಲಿ ನನ್ನ ಮಗಳ ಹೆಂಗ್ ರೆಡಿ ಆಗಲ್ಲ. ನಮ್ಮ ಫಾದರ್ ಬರ್ತಾ ಇಲ್ಲ. ಯಾಕೆ ಬರ್ತಿಲ್ಲ ನೀನು? ಎಲ್ಲ ನಾನು ನೋಡಿದ್ದೀನಿ, ನೀವು ನೋಡ್ಕೊಂಬನ್ನಿ. ನಾವು ನೋಡಿದೀವಿ, ನಾವೇ ನೋಡಿಲ್ವಾ? ಈಗ ಹೋಗ್ತಾ ಇರೋದೇ ಅವ್ರಿಗೋಸ್ಕರ, ಪೂರ್ಣಿಮಾ ಅವ್ರ ಅಕ್ಕರಿಗೋಸ್ಕರ ಹೋಗ್ತಾ ಇರೋದು ನಾವು. ಅವರು ನೋಡೋರೆ, ಬಟ್ ಆದರೂ ಇನ್ನೊಂದ್ಸರಿ ನೋಡ್ಲಿ ಅಂತ. ನಡ್ರಿ ಹೋಗೋಣ. ಕೈ ಕೊಟ್ಟಾಳ, ಎದಾಳಮ್ಮ. ಈಗ ಟ್ವಿಸ್ಟ್ ಏನಪ್ಪ ಅಂದ್ರೆ, ಮಗಳು ಕಕ್ಕ ಮಾಡ್ಕೊಂಡಾಳೆ, ಡೈಪರ್ ಚೇಂಜ್ ಮಾಡ್ಬೇಕೀಗ. ಹೊರಟ ಈ ಥರ ಆಯ್ತು. ಈಗ ಡೈಪರ್ ಚೇಂಜ್ ಮಾಡಲಿ ಬೇಗ. ಈಗ ಟೈಮ್ ಆಯಿತು, ಆಗೋಯ್ತು ಟೈಮ್. ಎಷ್ಟೀಗ 12 ಗಂಟೆ ಆಯಿತು. ಬೆಳಗ್ಗೆಯಿಂದ ಹೊರಡ್ತಾನೆ ಕಿಶೋ. ಬೇಡ ಬಿಡಪ್ಪ, ಬರ್ರಿ, ಎಲ್ಲ ಬೇಡ ಬೇಡ. ಮಾಡೋದಲ್ವ ರೀಲ್ಸ್? ಯಾಕೆ ಮಾಡಲಿಲ್ಲ? ನಾಚಿಕೆ ಆಗೋಯ್ತಾ? ನೋಡಿ, ರೀಲ್ಸ್ ಮಾಡ್ತೀನಿ ಅಂತ ಹೋಗಿ ನಾಚಿಕೆ ಪಟ್ಕೊಂಡು ಬರ್ತಾಳೆ. ಈಗ ಪ್ಲ್ಯಾನಲ್ಲಿ ಜಸ್ಟ್ ಸ್ಮಾಲ್ ಚೇಂಜ್. ಏನಪ್ಪ ಅಂದರೆ, ಈಗ ಈ ವರುಣ ಚಾನಲಲ್ಲಿ ನೀರು ನೋಡ್ಬಿಟ್ಟು ಈಗ ಎಲ್ಲರೂ KRS ಹಿಂದೆ ಇರುವಂಥ ಬ್ಯಾಕ್ ವಾಟ್ರಲ್ಲಿ ಇಂಥದ್ದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಎಲ್ಲ ಡಿಸೈಡ್ ಮಾಡಿದ್ದೀವಿ. ಚಾಮುಂಡಿ ಬೆಟ್ಟ ರಶ್ ಇರುತ್ತೆ, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಸ್ವಲ್ಪ ಫ್ರೀ ಆಗಿರುತ್ತೆ. ಈ ತಿಂಗಳೆಲ್ಲ ಸ್ವಲ್ಪ ರಶ್ಶೆ. ಆಗಸ್ಟ್ 14ವರೆಗೂ ಆಷಾಢ ಮಾಸ ಇರೋದ್ರಿಂದ ಸ್ವಲ್ಪ ರಶ್ಶೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಬನ್ನಿ ಹೋಗೋಣ. ಫೈನಲಿ ಈಗ ನಾವು ರಿಂಗ್ ರೋಡಲ್ಲಿ ಮೇಟ್ಗಳ್ಳಿ ಸೈಡ್ ಬಂದ್ವಿ. ಈಗ ಹೊಸಿ ರಶ್. 1 ಗಂಟೆ ಆಯಿತು. ರಿಂಗ್ ರೋಡ್ ಬ್ಲಾಕ್ ಮಾಡವ್ರೆ. ಒಳಗಡೆ ರಾಜೀವ್ ನಗರ ಒಳಗೆಲ್ಲ ಹೋಗಿ ಸೀದಾ ಈಗ ರಿಂಗ್ ರೋಡಿಗೆ ಕನೆಕ್ಟ್ ಆಗಿ ಈಗ ಮೇಟ್ಗಳ್ಳಿ ರೂಟು ಅಂದರೆ KRS ರೋಡು. ಭಾನುವಾರ ಮೈಸೂರು ಹರ ವಾಪಸ್ ಇನ್ನ ಅಲ್ಲ. ಇದು ಏನು ಮೈಸೂರು ಕತೆ ಹಿಂಗೆ ಆಗೋಯ್ತಲ್ಲ. ಅಲ್ಲ, ಪಂಪ್ ಹೌಸ್ ಗಂಟ ಬಂತು. ಪಂಪ್ ಹೌಸ್ ಹತ್ರ ಮುಂದಕ್ಕೆ ಹೋಯ್ತಿಲ್ಲ ಗಾಡಿಗಳು. ನಾವು ತಿರುಗಿಸ್ಕೊಂಡು ಈಗ ಯೂಟರ್ನು ವಾಪಸ್ ಹೋಗ್ತಾ ಇದೀವಿ. ಏನಿಂಗೆ ಆಗ್ಬಿಟ್ರೆ ಮೈಸೂರು ಕತೆ. ಒಂದೊಂದು ವೀಲ್ ರನ್ ಆಗಕ್ಕೆ ಟರ್ನ್ ಆಗಕ್ಕೂ 10 ನಿಮಿಷ ತಗೋತಾಯ್ತು. ಅಷ್ಟು ರಶ್. ಅಲ್ಲೇ ಸ್ಟಕ್ ಆಯ್ತು. ಅದು ಏನಾಯ್ತು ಮುಂದೆ ಅಲ್ಲಿ ಗೊತ್ತಿಲ್ಲ, ನಾವು ನೋಡೋಕೆ ಹೋಗ್ಲಿಲ್ಲ. ತಿರುಗಿಸ್ಕೊಂಡ್ವಿ, ನಾವೆಲ್ಲ ತಿರುಗ್ತಾವ್ರೆ ಅಂದ್ಬಿಟ್ಟು ನಾವು ತಿರುಗಿಸ್ಕೊಂಡು ಈಗ ಮನೆ ಕಡೆಗೋ ಇಲ್ಲ ಬೇರೆ ಕಡೆಗೋ ಗೊತ್ತಿಲ್ಲ, ನೋಡೋಣ. ಗೋಪಾಲ ಸ್ವಾಮಿ ಏನೋ ಕ್ಯಾನ್ಸಲ್. ಇನ್ನು ಚಾಮುಂಡಿ ಬೆಟ್ಟನೂ ಅಲ್ಲೂ ರಶ್ಶು. ಸಂಡೇ ಮಾತ್ರ ಮೈಸೂರು ಕಡೆ ಬರೋಕ್ಕೆ ಹೋಗ್ಬೇಡಿ. ವೀಕ್ ಡೇಸಲ್ಲಿ 1-2 ದಿನ ರಜಾ ಹಾಕೊಂಡ್ರು ಪರವಾಗಿಲ್ಲ. ವೀಕೆಂಡಲ್ಲಂತೂ ಬರೋಕ್ಕೆ ಹೋಗ್ಬೇಡಿ. ಫಸ್ಟ್ ಏನಂತೀರಾ ಪೂರ್ಣಿಮಾ ಅವರೇ? ಹೇಳೋ. ನಾವು ತಿರುಗಿಸ್ಕೊಂಡು ಹೊರಡ್ತೀವಿ. KRS ಅಲ್ಲ ವೇಣುಗೋಪಾಲ. ನೋಡಿ, ಇಬ್ಬರಿಂದ ಮಲಗವ್ರೆ. ಇಬ್ರು ಮಲಗವ್ರೆ. ಇವಳು ನೋಡಿ, ಶಿ ಇಸ್ ಎಂಜಾಯಿಂಗ್ ದ ರೈಡ್. ಅವಳು ಮಜಾ ಮಾಡ್ತಾಳೆ. ಅವರು ಮನೆಯಲ್ಲಿ ಮಲಗದವರು, ಮನೆ ಹತ್ರ ಆಲ್ಮೋಸ್ಟ್. ಇವನು ನನ್ನ ಮಗ, ಅವನು ನನ್ನ ಎಳೆಯ. ಈಗ ಒಂದು 10 ನಿಮಿಷ ಆಯ್ತು ನಮ್ಮಲ್ಲಿ. ಇಬ್ರು ಹೊಡಿತಾವ್ರೆ ನಿದ್ದೆ. ಇವಳು ಮಾತ್ರ ಹೊಡಿತಾಳೆ. ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಮೈಸೂರಿನ ಕೀರ್ತಿ ಪತಾಕೆ ಆದಂತಹ ಇನ್ಫೋಸಿಸ್ಗೆ ಬಂದಿದ್ದೀವಿ. ಇದನ್ನು ನಮಗೆ ಅನ್ನ ಆಗ್ತಾ ಕಂಪ್ನಿ ಇದೆ ಕಂಡ್ರಿ ಸದ್ಯಕ್ಕೆ. ನೋಡಿ, ಫೋಟೋ ತಕ್ಕೋಬೋದು. ಆ ಥರ ಎಲ್ಲ ತಕ್ಕತ್ತವ್ರೆ. ನೀವು ತಕ್ಕತ್ತೀರಾ? ಬಾ.
ಬಂದೆ. ನೋಡಿ ಸಂಡೇ ಮಾತ್ರ ಮೈಸೂರು ಕಡೆ ಬರೋಕ್ಕೆ ಹೋಗ್ಬಿಡಿ. ಯಪ್ಪ ಏನು ರಶು ಮಾರಾಯ. ಎಲ್ಲೂ ಹೋಗೋಕ್ಕಾಗಲಿಲ್ಲ ನಾವು. ಚಾಮುಂಡಿ ಬೆಟ್ಟ ಅಂದ್ಕೊಂಡು ಎಲ್ಲೂ ಹೋಗಲಿಲ್ಲ, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂದ್ಕೊಂಡು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ, ಸೀದಾ ಇನ್ಫೋಸಿಸ್ ಕ್ಯಾಂಪಸ್ ಕಡೆ ಬಂದು ಫ್ರೀಯಾಗಿತ್ತು. ಇಲ್ಲಿ ಎಲ್ಲ ಒಂದು ಚಿಕನ್ ಸ್ಯಾಂಡ್ವಿಚ್ ತಿನ್ಕೊಂಡು, ನಮ್ಮದೊಂದು ರೆಗ್ಯುಲರ್ ಸ್ಪಾಟ್ ಇತ್ತು, ನಾನು ರೋಲ್ ತೊಗೊಂಡಿದ್ದೆ, ತಿನ್ಕೊಂಡು ಮಕ್ಕಳು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿದ್ರು ಕ್ಯಾಂಪಸ್ ಸುತ್ತ. ಅಲ್ಲೇ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಸೀದಾ ಮನೆ ಕಡೆ ಬಂದ್ವಿ. ಸೊ ಮನೆ ಕಡೆ ಅಂದರೆ ಇಲ್ಲಿ ನಮ್ಮದು ಚಿಕನ್ ಶಾಪು ರೆಗ್ಯುಲರು. ಇಲ್ಲಿ ಒಂದು ಸ್ವಲ್ಪ ಚಿಕನ್ನ ತೊಗೊಂಡು ಮನೆ ಕಡೆ ಹೊರಟ್ವಿ. ಶಿಸ್ತಾಗಿ ನೋಡಿ, ನನ್ನ ಮಗ ಡ್ರೆಸ್ ಚೇಂಜ್ ಆಗಿದೆ. ಏನಿಗೆ ಗೊತ್ತಾ, ಅವನಿಗೆ ಖಾರ ಆಗಲ್ಲ, ಮೋಷನ್ ಸಿಕ್ನೆಸ್ ಇದೆ, ಫುಲ್ಲು ವಾಮಿಟು. ಟೈಮ್ ಎಷ್ಟಪ್ಪ ಅಂದರೆ 4 ಗಂಟೆ. ನಾವು ಹೊರಟಾಗ 12 ಗಂಟೆ. ಶಿವ